ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಒಬ್ಬ ವ್ಯಕ್ತಿ ಒಂದು ಪ್ರಾಪರ್ಟಿಯ ಓನರ್ಶಿಪ್ ಅನ್ನು ಹೊಂದಿರ್ತಾನೆ ಅಥವಾ ಆತನಿಗೆ ಆ ಪ್ರಾಪರ್ಟಿಯ ಮೇಲೆ ಲೀಗಲ್ ರೈಟ್ ಇರುತ್ತೆ ಮತ್ತು ಆ ವ್ಯಕ್ತಿ ಆ ಪ್ರಾಪರ್ಟಿಯ ಮೇಲೆ ತನ್ನ ಕಂಟ್ರೋಲ್ ಅನ್ನ ಇಟ್ಕೊಂಡಿರ್ತಾನೆ ಅಥವಾ ಕಂಟ್ರೋಲ್ ಅನ್ನ ಇಟ್ಕೊಳ್ಳುವಂತಹ ಒಂದು ಇಂಟೆನ್ಷನ್ ಅನ್ನ ಹೊಂದಿರ್ತಾನೆ. ಆದ್ರೆ ಆ ಪ್ರಾಪರ್ಟಿ ಆತನ ಪೊಸಿಷನ್ ಅಲ್ಲಿ ಇರೋದಿಲ್ಲ. ಸೊ ಇಂತಹ ಒಂದು ಸಿಚುವೇಶನ್ ಅನ್ನ ಕನ್ಸ್ಟ್ರಕ್ಟಿವ್ ಪೊಸಿಷನ್ ಅಂತೇಳಿ ಕರೆಯಲಾಗುತ್ತೆ. ಉದಾಹರಣೆಗೆ ನೋಡೋದಾದ್ರೆ, ಒಬ್ಬ ಓನರ್ ತನ್ನ ಹೌಸ್ ಅನ್ನ ಟೆನೆಂಟ್ಗೆ ರೆಂಟ್ಗೆ ಕೊಟ್ಟಿರ್ತಾನೆ. ಇಲ್ಲಿ ಓನರ್ ಆ ಹೌಸ್ ನ ಆಕ್ಚುಯಲ್ ಪೊಸಿಷನ್ ಅಲ್ಲಿ ಇಲ್ಲ, ಆದ್ರೂ ಕೂಡ ಆತ ಟೆನೆಂಟ್ಗೆ ರೆಂಟ್ ಕೊಡೋ ಮುಖಾಂತರ ಆ ಪ್ರಾಪರ್ಟಿಯ ಮೇಲೆ ಕನ್ಸ್ಟ್ರಕ್ಟಿವ್ ಪೊಸಿಷನ್ ಅನ್ನ ಹೊಂದಿದ್ದಾನೆ. ಹೇಗೆ ಅಂತಂದ್ರೆ, ಆತನಿಗೆ ಓನರ್ಶಿಪ್ ಇದೆ, ಆತನಿಗೆ ಆ ಪ್ರಾಪರ್ಟಿಯ ಮೇಲೆ ಲೀಗಲ್ ರೈಟ್ ಇದೆ, ಆತನಿಗೆ ಆ ಪ್ರಾಪರ್ಟಿಯ ಎಕ್ಸಿಸ್ಟೆನ್ಸ್ ನ ಬಗ್ಗೆ ನಾಲೆಜ್ ಇದೆ, ಆತ ಆ ಪ್ರಾಪರ್ಟಿಯನ್ನ ಕಂಟ್ರೋಲ್ ಮಾಡುವಂತಹ ಒಂದು ಎಬಿಲಿಟಿಯನ್ನ ಅಥವಾ ರೈಟ್ ಅನ್ನು ಹೊಂದಿದ್ದಾನೆ ಮತ್ತು ಕಂಟ್ರೋಲ್ ಮಾಡುವಂತಹ ಇಂಟೆನ್ಷನ್ ಹೊಂದಿದ್ದಾನೆ. ಸೊ ಇಂತಹ ಒಂದು ಪೊಸಿಷನ್ ಅನ್ನ ಕನ್ಸ್ಟ್ರಕ್ಟಿವ್ ಪೊಸಿಷನ್ ಅಂತೇಳಿ ಕರೆಯಲಾಗುತ್ತೆ.